ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಇದನ್ನು ಕರ್ಸಿವ್ ಹ್ಯಾಂಡ್ ರೈಟಿಂಗ್ನ ಭಾಗ 7 ಇದಾಗಿದೆ, ಪಾರ್ಟ್ 7th ಭಾಗ. ಸರಿನಾ? ಹಾಗಾದರೆ ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ, ಕೆಂಪು ಇರ್ತಾ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಗಂಟೆಯನ್ನು ಕ್ಲಿಕ್ ಮಾಡಿ. ಇದರಿಂದ ತೆಗೆತಕ್ಕಂಥ ವೀಡಿಯೋ ನೋಟಿಫಿಕೇಶನ್ ಬರಲು ಸಾಧ್ಯ ಅಂತ ಹೇಳ್ತಾ, ಅದೇ ತೆರನಾಗಿ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ, ಹಾಗಾದರೆ ಈ ಒಂದು ಕರ್ಸಿವ್ ಹ್ಯಾಂಡ್ ರೈಟಿಂಗ್ನ ಪ್ರಾಕ್ಟೀಸ್ ಮಾಡುವಾಗ ಮೊದಲು ಪೆನ್ಸಿಲಿಂದ ಪ್ರಾಕ್ಟೀಸ್ ಮಾಡಿ, ಅದಾದ ನಂತರ ಪೆನ್ನಿಂದ ಪ್ರಾಕ್ಟೀಸ್ ಮಾಡಿ. ಅದಾದ ನಂತರ ನಿಮಗೆ ಚೆನ್ನಾಗಿ ಕಾಣುತ್ತೆ ಅನ್ನೋ ಉದ್ದೇಶದಿಂದ ನಾನು ಏನು ಮಾಡಿದ್ದೀನಿ, ಇಲ್ಲಿ ಇಂಕ್ ಪೆನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ? ರೈಟ್. ಹಾಗಾದರೆ ನಾವು ಬಿಫೋರ್ ಕ್ಲಾಸ್ನಲ್ಲಿ ಹಿಂದಿನ ತರಗತಿಯಲ್ಲಿ ಏನೆಲ್ಲ ಕಲ್ತಿದ್ವಿ ಅನ್ನೋದ್ರ ಬಗ್ಗೆ ನಾವು ತಿಳಿತಾ ಇದ್ವಿ. ಹಾಗಾದರೆ 1 ರಿಂದ 6 ಭಾಗಗಳ ವೀಡಿಯೋ ಬೇಕಾ? ಹಾಗಾದರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೇನೆ, ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ಆ ಎಲ್ಲ ವೀಡಿಯೋಗಳು ನೋಡ್ಬೋದು ಅಂತ ಹೇಳ್ತಾ, ಹಾಗಾದರೆ ನಾವು ಹಿಂದಿನ ತರಗತಿಯಲ್ಲಿ ಈ ಎಲ್ಲ ಲೆಟ್ರ್ಗಳನ್ನ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗಿದ್ದೀನಿ. ಓಕೆನಾ? ರೈಟ್. ಇಲ್ಲಿ ಹಾಗಾದರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಿಂದಿನ ಕ್ಲಾಸ್ನಲ್ಲಿ ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಎಸ್, ಆರ್, ಟಿ, ಸಿ, ಎ, ಓ ಅಂತಕ್ಕಂಥ ಎರಡು ರೀತಿಯಾಗಿ ನಾವು ಬರಿತೇವೆ. ಎರಡೂ ಕೂಡ ಅಲ್ಲಿ ಮಧ್ಯದಲ್ಲಿ 0 ಅನ್ನೋದಕ್ಕಂತೂ ಬರುತ್ತೆ, ಇದರಲ್ಲಿ 0 ಒಂದು ಬರೋದಿಲ್ಲ. ಓಕೆನಾ? ಎರಡು ರೀತಿಯೂ ಓಕೆ ಆಗಿರುತ್ತೆ. ಅದಾನಂತರ ಡಿ, ಎಮ್, ಎನ್ ಅಂತಕ್ಕಂಥದ್ದು. ಅದಾನಂತರ ಯು ಅಂತಕ್ಕಂಥದ್ದು ಪ್ರಾಕ್ಟೀಸ್ ಮಾಡಿದ್ವಿ. ಯು ಆದ ನಂತರ ಡಬ್ಲ್ಯೂ ಅಂತಕ್ಕಂಥದ್ದು ಪ್ರಾಕ್ಟೀಸ್ ಮಾಡಿದ್ವಿ. ಓಕೆ, ರೈಟ್. ಅದಾನಂತರ ಇ ಅಂತಕ್ಕಂಥದ್ದು, ಕರ್ಸಿವ್ನಲ್ಲಿ ಇ ಅಂತಕ್ಕಂಥ ಈ ರೀತಿಯಾಗಿ ಬರೀತೇವೆ. ರೈಟ್. ಅದಾನಂತರ ಎಲ್ ಅಂತಕ್ಕಂಥದ್ದು, ಅದಾನಂತರ ಬಿ ಅಂತಕ್ಕಂಥದ್ದು, ಅದಾನಂತರ ಕೆ ಅಂತಕ್ಕಂಥದ್ದು. ಕೆ ಈ ರೀತಿಯಾಗಿ ಬರೀಬೇಕು. ಇದಕ್ಕೆ ಹಿಂದಿನ ಪ್ರಾಕ್ಟೀಸ್ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ವೀಡಿಯೋಲಿ ಪೂರ್ಣ ವೀಡಿಯೋ ನೋಡಿ, ಆಗ ನಿಮಗೆ ಅರ್ಥ ಆಗೋದಕ್ಕೆ ಸಾಧ್ಯ. ಹಿಂದಿನ 1 ರಿಂದ 6 ಭಾಗಗಳ ವೀಡಿಯೋ ನೋಡಿ. ಹೆಚ್ ಅಂತಕ್ಕಂಥದ್ದು, ಎಫ್ ಅಂತಕ್ಕಂಥದ್ದು ನಾನು ಕಳಿಸಿದ್ದೀನಿ. ಹಾಗಾದರೆ ಈ ಒಂದು ತರಗತಿಯೊಳಗೆ ನಾವು ಈಗ ಕರ್ವ್ ವೇವ್ ಸ್ಟ್ರೋಕ್ಗಳನ್ನು ನೋಡೋಣ. ಓಕೆ, ನೋಡಿ, ಕರ್ವ್ ವೇವ್ ಸ್ಟ್ರೋಕ್ಸ್ ಇದ್ರ ಬಗ್ಗೆ ನಾನು ಹಿಂದಿನ ಕ್ಲಾಸ್ನಲ್ಲಿ ಕೂಡ ನಾನು ತಿಳಿಸ್ತಾ ಹೋಗಿದ್ದೀನಿ. ಇಲ್ಲಿ ಕರ್ವ್ ವೇವ್ ಸ್ಟ್ರೋಕ್ಸನ್ನು ಪ್ರಾಕ್ಟೀಸ್ ಮಾಡೋದು. ಈ ಒಂದು ಕರ್ವ್ ವೇವ್ ಸ್ಟ್ರೋಕ್ನಿಂದ ನಾವೇನೆಲ್ಲ ಬರೀಬೋದು ಅಂತಕ್ಕಂಥದ್ದು ಈಗ ತಿಳಿಸ್ತಾ ಹೋಗ್ತೇನೆ. ನೋಡಿ, ಇಲ್ಲಿ ಕರ್ವ್ ವೇವ್ ಸ್ಟ್ರೋಕ್ನಿಂದ ನಾವು ಕ್ಯೂ ಅಂತಕ್ಕಂಥದ್ದು ಮಾಡ್ಬೋದು. ಓಕೆ, ಕರ್ವ್ ವೇವ್ ಸ್ಟ್ರೋಕನ್ನು ಬಳಸೋಕೆ ಇಲ್ಲಿ ನೋಡಿ, ನಿಧಾನವಾಗಿ ನೋಡ್ತಾ ಹೋಗಿ, ಅಲ್ಲಿ ರೌಂಡ್ ಬರ್ತಕ್ಕಂಥದ್ದು ಸ್ಟ್ರೇಟ್ ಹೋಗಿ ಮತ್ತು ಸ್ಟ್ರೇಟ್ ಕೆಳಗಡೆ ಬರ್ತಕ್ಕಂಥದ್ದು, ಮಧ್ಯದಲ್ಲಿ ಈ ರೀತಿಯಾಗಿ ನಾವು ಮತ್ತೆ ಕಂಟಿನ್ಯೂಸ್ ಆಗಿ ಜಾಯಿಂಟ್ ಮಾಡ್ತಕ್ಕಂಥದ್ದು. ಇದನ್ನು ನೀವು ಚೆನ್ನಾಗಿ ಗಮನಿಟ್ಟು ನಿಧಾನಕ್ಕೆ ನೋಡಿ. ನೀವು ಕೂಡ ಇದೇ ತೆರನಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ರೈಟ್. ಇಲ್ಲಿ ನೋಡಿ, ಅದೇ ತೆರನಾಗಿ ಇಲ್ಲಿ ತೋರಿಸ್ತಾ ಇದೆ ನಿಮಗೆ. ಇಲ್ಲಿ ಜಿ ಅಂತಕ್ಕಂಥ ಹೇಗೆ ಬರೀತೀರಾ ಅಂದರೆ ಸ್ಟ್ರೇಟ್ ಕೆಳಗೆ ಬರ್ತೀರಾ, ಎಡಗಡೆ ಬರ್ತೀರಾ, ಲೆಫ್ಟ್ ಸೈಡ್ ಬರುತ್ತೆ ಕರ್ವ್ ಅಂತಕ್ಕಂಥದ್ದು. ರೈಟ್. ಹಾಗಾದರೆ ಕ್ಯೂನಲ್ಲಿ ಹೇಗೆ ಬರುತ್ತೆ ಅಂತಂದ್ರಿನ ಈ ಸ್ಟ್ರೇಟ್ ಬಂದು ಈ ಕಡೆಗೆ ಮತ್ತು ರೈಟ್ ಸೈಡಲ್ಲಿ ಬಂದು ಈ ರೀತಿಯ ಮುಂದೆ ಕರ್ವ್ ಬರುತ್ತೆ, ಇದು ಕ್ಯೂ ಆಗಿರುತ್ತೆ. ಇದೇ ರೀತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಇದು ಇಲ್ಲಿ ನೋಡಿ, ಇಲ್ಲಿ ನಾನು ಟಿಕ್ ಹಾಕಿದನಲ್ಲ, ಇದು ಕ್ಯೂ ಆಗಿರುತ್ತೆ, ಇದು ಜಿ ಆಗಿರುತ್ತೆ, ಇದು ರಾಂಗ್. ಓಕೆನಾ? ರೈಟ್. ಕ್ಯೂ ಬಿಡಿಯಾಗಿ ಬರ್ದಾಗ ಯಾವ ರೀತಿ ಆಗಿರುತ್ತೆ ನೋಡಿ, ಕೆಳಗಡೆ ಸ್ಟ್ರೇಟಾಗಿ ಬರ್ತಕ್ಕಂಥದ್ದು ರೈಟರು ಮತ್ತು ಈ ರೀತಿಯ ಕರ್ವ್ ಇರ್ತಕ್ಕಂಥದ್ದು. ಅದನ್ನು ನಾವೇನಂತ ಕರಿತೀವಿ ಅಂದರೆ ಕರ್ವ್ ಲೂಪ್ ಸ್ಟ್ರೋಕ್ಸ್ ಅಂತ ಕರಿತೇವೆ. ಓಕೆನಾ? ರೈಟ್. ಹಾಗಾದರೆ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ರೈಟ್. ಹಾಗಾದರೆ ಈ ಕ್ಯೂ ಅನ್ನು ಬಳಸಿಕೊಂಡು ನಾವು ಪದಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಪದಗಳು ಪ್ರಾಕ್ಟೀಸ್ ಮಾಡಿದರೆ ಕೂಡಿಸಿ ಬರೆದಾಗ ಪದಗಳು ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥದ್ದು ತೋರಿಸ್ತಾ ಹೋಗ್ತದೆ ನೋಡಿ. ಕ್ಯೂ ಯು ಇ ಇ ಎನ್, ಕ್ವೀನ್ ಅಂತಕ್ಕಂಥದ್ದು. ಓಕೆ, ರೈಟ್. ಅದಾದ ನಂತರ ಇಲ್ಲಿ ಕ್ಯೂ ಯು ನೋಡಿ, ಮತ್ತು ಕೆಳಗಡೆ ಬಂದು ಇಲ್ಲಿ ಲೂಪ್ ಸ್ಟ್ರೋಕ್ ಬರುತ್ತೆ, ಮತ್ತು ಕ್ಯೂ ಯು, ಅದಾದ ನಂತರ ಐ ಟಿ ಅಂತಕ್ಕಂಥದ್ದು. ಓಕೆ, ಈ ರೀತಿಯಾಗಿದ್ದಾಗ ಅದು ಕ್ವಿಟ್ ಅಂತಕ್ಕಂಥದ್ದು. ಅದಾದ ನಂತರ ಇಲ್ಲಿ ನೋಡಿ, ಕ್ಯೂ ಯು ಇಲ್ಲಿ ನೋಡಿ, ಕೆಳಗಡೆ ಬನ್ನಿ, ಅದಾದ ನಂತರ ಮಧ್ಯದಲ್ಲಿ, ಅದಾದ ನಂತರ ಯು ಎ ಕೆ ನೋಡಿ, ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೀವಿ ಎಲ್ಲ ಅಕ್ಷರಗಳು. ಇ ಅಂತಕ್ಕಂಥದ್ದು ಕ್ವೇಕ್ ಅಂತಕ್ಕಂಥದ್ದು ಅಂದರೆ ಭೂಕಂಪ ಅಂತೇಳಿ. ಓಕೆ, ರೈಟ್. ಅದಾದ ನಂತರ ಎ ಕ್ಯೂ ಯು ಎ, ಆಕ್ವಾ ಅಂತಕ್ಕಂಥದ್ದು. ರೈಟ್. ಈ ರೀತಿಯಾಗಿ ನೀವೇನು ಮಾಡ್ತೀರಾ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಪ್ರಾಕ್ಟೀಸ್ ಮಾಡಿದಂಗೆ ನಿಮಗೇನಾಗುತ್ತೆ, ಅಕ್ಷರಗಳಲ್ಲಿ ಗ್ರಿಪ್ ಸಿಗುತ್ತೆ, ನೀಟಾಗಿ ಬರೀತೀರಾ. ಕಡಿಮೆ ಸಮಯದೊಳಗೆ ಸ್ಪೀಡಾಗಿ ಬರಲಿಕ್ಕೆ ಕಲಿತೀರಾ. ಓಕೆ, ರೈಟ್. ಹಾಗಾದರೆ ಇಲ್ಲಿ ಏನು ಮಾಡೋಣ ಅಂದರೆ, ಶಾರ್ಟ್ ವೇವ್ ಲೂಪ್ ಸ್ಟ್ರೋಕ್ಗಳನ್ನು ನಾನು ಪ್ರಾಕ್ಟೀಸ್ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ರೀತಿಯಾಗಿ ಬರೀಬೇಕು ನಾನು ತೋರಿಸ್ತಾ ಇದ್ದೀನಿ. ಇದು ನಾವೇನಂತೀವಿ, ಶಾರ್ಟ್ ವೇವ್ ಲೂಪ್ ಸ್ಟ್ರೋಕ್ಸ್ ಅಂತ ಕರಿತೇವೆ. ಓಕೆನಾ? ರೈಟ್. ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಈ ಒಂದು ಪ್ರಾಕ್ಟೀಸ್ ಮಾಡೋದ್ರಿಂದ ಏನೆಲ್ಲ ಅಕ್ಷರ ನಾವು ಕಲಿಬೋದು ಅಂತಕ್ಕಂಥದ್ದಾದರೆ ಇಲ್ಲಿ ಮೊದಲನೇ ತೋರಿಸ್ತಾ ನೋಡಿ, ಈ ಒಂದು ಶಾರ್ಟ್ ವೇವ್ ಲೂಪ್ ಸ್ಟ್ರೋಕಿಂದ ನಾವು ಜೆ ಅಂತಕ್ಕಂಥದ್ದು ಕಲಿಬೋದು. ಓಕೆನಾ? ರೈಟ್. ಇಲ್ಲಿ ಕೂಡಿಸಿ ಬರೆಯೋದು ಹೇಗೆ ಅಂತಕ್ಕಂಥ ಜೆ ಅಂತಕ್ಕಂಥದ್ದು ಬರೀತಾ ಇದ್ದೀನಿ ನೋಡಿ. ಇಲ್ಲಿ ಈ ರೀತಿಯಾಗಿ ಬರೆದಾಗ ಅದು ಜೆ ಆಗಿರುತ್ತೆ, ಕೂಡಿ ನಿಮಗೆ ತೋರಿಸ್ತಾ ಇದ್ದೀನಿ. ರೈಟ್. ಇಲ್ಲಿ ನೋಡಿ, ಡಾಟ್ ಮೇಲೆ ಚಿಕ್ಕನ್ ಇಡಿ, ಏನಾಗುತ್ತೆ, ಅದು ಜೆ ಅಂತಕ್ಕಂಥದ್ದು ಆಗುತ್ತೆ. ಹಾಗಾದರೆ ಇದನ್ನೇ ನಾವು ಬಿಡಿ ಬಿಡಿಯಾಗಿ ಬರೆದಾಗ ಯಾವ ರೀತಿಯಾಗಿರುತ್ತೆ ಅಂತಂದರೆ ಈ ರೀತಿಯಾಗಿರುತ್ತೆ ನೋಡಿ, ಜೆ ಅಂತಕ್ಕಂಥದ್ದು. ರೈಟ್. ಇಲ್ಲಿ ನೋಡಿ, ಜೆ ಅಂತಕ್ಕಂಥದ್ದು ಈ ರೀತಿಯಾಗಿ ಕೆಳಗಡೆ ಮತ್ತು
ಮೇಲೆ ಹೋಗಿ ಕೆಳಗಡೆ ಬನ್ನಿ, ಮತ್ತು ಈ ರೀತಿಯಾಗಿ ಇದ್ದಾಗ ಜೆ ಅಂತಕ್ಕಂಥದ್ದಾಗುತ್ತೆ. ಚೆನ್ನಾಗಿ ನೀವು ಗಮನಿಸಿ ಏನು ಮಾಡ್ತೀರಾ ಅಂದರೆ ಕಾನ್ಸಂಟ್ರೇಟ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ರೈಟ್. ಅದೇ ರೀತಿಯಾಗಿ ಈ ಶಾರ್ಟ್ ವೇವ್ ಲೂಪ್ ಸ್ಟ್ರೋಕಿಂದ ನಾವೇನು ಮಾಡೋದು ಅಂತಂದ್ರೆ ಇನ್ನೂ ಕೆಲವು ಪದಗಳು ನಾವು ಕಲಿತಾ ಹೋಗ್ಬೋದು, ಕೆಲವೊಂದು ಅಕ್ಷರಗಳು ನಾವು ಕಲಿತಾ ಹೋಗ್ಬೋದು. ರೈಟ್. ಇಲ್ಲಿ ನೋಡಿ, ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿ. ಅದಾದ ನಂತರ ಈ ಒಂದು ಅಕ್ಷರದಿಂದ ಏನು ಪಿ ಅಂತಕ್ಕಂಥ ಕಲಿಬೋದು. ಕೆಳಗಡೆ ಸ್ಟ್ರೈಟ್ ಬನ್ನಿ ಮತ್ತು ಅದ್ರ ಮೇಲೇ ಬನ್ನಿ, ಮತ್ತೆ ಟ್ರೇಸ್ ಮಾಡಿ ಮತ್ತು ವಾಪಸ್ ಈ ರೀತಿಯಾಗಿ ಬರ್ತಕ್ಕಂಥದ್ದು. ಮತ್ತು ಕೆಳಗಡೆ ಬನ್ನಿ, ಅದರಿಂದ ಅದೇ ಲೈನಲ್ಲಿ ಮೇಲೆ ಹೋಗಿ ಮತ್ತು ಈ ರೀತಿಯಾಗಿ ಮತ್ತು ಪಕ್ಕದಲ್ಲಿ ಮತ್ತೆ ಕೆಳಗಡೆ ಬನ್ನಿ, ಅದ್ರ ಮೇಲೆ ವಾಪಸ್ ಹೋಗಿ ಮತ್ತೆ ಈ ರೀತಿಯಾಗಿ ಕರ್ವ್ ಬರುತ್ತೆ. ರೈಟ್. ಈ ರೀತಿಯಾಗಿ ಪಿ ಅಂತಕ್ಕಂಥದ್ದಾಗುತ್ತೆ. ಓಕೆ. ಹಾಗಾದರೆ ನಾವು ಇದನ್ನು ಬಿಡಿ ಬಿಡಿ ಬರೆದಾಗ ಯಾವ ರೀತಿಯಾಗಿರುತ್ತೆ ಅಂತಕ್ಕಂದ್ರೆ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿರುತ್ತೆ. ಓಕೆ. ರೈಟ್. ನೋಡಿ, ಸೆಕೆಂಡ್ ಲೈನಿಂದ ಸ್ಟಾರ್ಟ್ ಮಾಡಿ ಮತ್ತೆ ಕೆಳಗಡೆ ಬನ್ನಿ ಮತ್ತು ಅದ್ರ ಮೇಲೆ ಹೋಗಿ ಮತ್ತು ವಾಪಸ್ ಈ ರೀತಿಯಾಗಿ ಬರ್ರಿ. ರೈಟ್. ನೋಡಿ, ಇಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟಿಂಗ್ ಹೆಂಗೆ ಬರೀಬೇಕು ಅಂತಕ್ಕಂಥ ತೋರಿಸ್ತಾ ಇದ್ದೀನಿ, ಅದನ್ನು ಗಮನಿಟ್ಟು ನೋಡಿ. ಓಕೆ. ಪಿ ಅಂತಕ್ಕಂಥದ್ದಾಗುತ್ತೆ. ಓಕೆನಾ. ರೈಟ್. ಹಾಗಾದರೆ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಅಕ್ಷರಗಳು ಅಂತಕ್ಕಂಥ ದುಂಡಾಗುತ್ತೆ, ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಬರೆಯೋದ್ರಿಂದ ಸ್ಪೀಡ್ ಆಗುತ್ತೆ ಅಂತ ಹೇಳ್ತಾ, ಹಾಗಾದರೆ ಈ ಒಂದು ವಿಡಿಯೋ ಹೇಗೆ ಅನಿಸ್ತು ನಿಮಗೆ, ಚೆನ್ನಾಗಿ ಅನಿಸ್ತಾ? ಹಾಗಾದರೆ ಮುಂದಿನ ಭಾಗ ಮಾಡಬೇಕಾ ಎಸ್ ಅಂತೇಳಿ ಕಾಮೆಂಟ್ ಮಾಡಿ, ಖಂಡಿತ ಒಂದು ವಿಡಿಯೋ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಾಯಿನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.